Hello friends, welcome to India for IAS. This is Manjunath Mudol. So topic of this video is nihilist penguin. So ಎಲ್ಲರೂ ನೀವು nihilist penguin ಅಂದ್ರೆ ಏನು? ಸೊ ಈ ಪೆಂಗ್ವಿನ್ ಬಗ್ಗೆ ಸಾಕಷ್ಟು ಮೀಮ್ಸ್, ಸ್ಟೋರೀಸ್ ಮತ್ತೆ ಈ nihilist penguin ರಿಲೇಟೆಡ್ ಕೆಲವೊಂದಿಷ್ಟು ಡಾಕ್ಯುಮೆಂಟರೀಸ್ ಕೂಡ ನೋಡಿರ್ತೀರ. ಸೊ ದಟ್ ಈಸ್ ಅ ಪಾರ್ಟ್. ಸೊ ದಟ್ ಇಸ್ ಸೋಷಿಯಲ್ ಮೀಡಿಯಾದಲ್ಲಿ ಈ ಪೆಂಗ್ವಿನ್ ಏನಕ್ಕೆ ವೈರಲ್ ಆಗ್ತಿದೆ ಅನ್ನೋದನ್ನ ನೀವು ಅಬ್ಸರ್ವ್ ಮಾಡಿರ್ತೀರಾ. ಸೊ ದಟ್ ಈಸ್ ವಿತ್ ರೆಸ್ಪೆಕ್ಟ್ ಟು ಸೋಷಿಯಲ್ ಮೀಡಿಯಾ. ಸೋಷಿಯಲ್ ಮೀಡಿಯಾದಲ್ಲಿ ಏನು ನಡೀತಾ ಇದೆ, ಸೊ ಅದಷ್ಟಕ್ಕೆ ಸೀಮಿತ. ಈ ಪೆಂಗ್ವಿನ್ ರಿಲೇಟೆಡ್ ಈ ನಿಹಿಲಿಸ್ಟ್ ಪೆಂಗ್ವಿನಲ್ಲಿ ಎರಡು ಕೀವರ್ಡ್ ಇದೆ. ಒಂದು ನಿಹಿಲಿಸ್ಟ್ ಅನ್ನೋದು, ಇನ್ನೊಂದು ಪೆಂಗ್ವಿನ್ ಅನ್ನೋದು. ಸೊ ಇದು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಯಾವ ರೀತಿ ಇಂಪಾರ್ಟೆಂಟ್ ಇದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟಿದ್ದೀವಿ. ಸೊ ದಿಸ್ ಈಸ್ ಎಕ್ಸ್ಕ್ಲೂಸಿವ್ ಫಿಲಿಮ್ಸ್ ಟಾಪಿಕ್. ಸೊ ಈ ನಿಹಿಲಿಸ್ಟ್ ಪೆಂಗ್ವಿನ್ ಏನಿದೆ, ಇಟ್ ಈಸ್ ಎಕ್ಸ್ಕ್ಲೂಸಿವ್ ಫಿಲಿಮ್ಸ್ ಟಾಪಿಕ್. ಆ್ಯಂಡ್ ಪೆಂಗ್ವಿನ್ ರಿಲೇಟೆಡ್ ಕ್ವಶನ್ಸು ಫಿಲಿಮ್ಸಲ್ಲಿ ಬರೋ ಸಾಧ್ಯತೆಗಳಿವೆ, ಬಿಕಾಸ್ ಪೆಂಗ್ವಿನ್ ಇವಾಗ ವೈರಲ್ ಆಗ್ತಿದೆ. ಇಟ್ ಈಸ್ ಇನ್ ನ್ಯೂಸ್. ಸೊ ಎನಿಥಿಂಗ್ ವಿಚ್ ಈಸ್ ಇನ್ ನ್ಯೂಸ್ ಆ್ಯಂಡ್ ವಿಚ್ ಈಸ್ ಒನ್ ಆಫ್ ದಿ ಎಂಡೇಂಜರ್ಡ್ ಸ್ಪೀಸೀಸ್ ಅಂತ ಏನಿರುತ್ತೆ, ಸೊ ಈ ಎಂಡೇಂಜರ್ಡ್ ಸ್ಪೀಸೀಸಿಂದ ಕ್ವಶನ್ಸು ಎಕ್ಸಾಮಲ್ಲಿ ಬರುತ್ತೆ. ಸೊ ಅದೇ ರೀತಿ ಈ ನಿಹಿಲಿಸ್ಟ್ ಅನ್ನೋದು ಇಟ್ ಈಸ್ ಒನ್ ಆಫ್ ದ ಫಿಲಾಸಫಿ ಆರ್ ಐಡಿಯಾಲಜಿ. ಈ ನಿಹಿಲಿಸ್ಟ್ ಐಡಿಯಾಲಜಿ ಮೇಲೆ ಎಥಿಕ್ಸ್ ಅಥವಾ ಎಸ್ಸೆನಲ್ಲಿ ಕೋರ್ಟ್ ಬೇಸ್ಡ್ ಟಾಪಿಕ್ಸ್ ಬರ್ಬೋದು. ಎಥಿಕ್ಸಲ್ಲಿ ಈ ನಿಹಿಲಿಸ್ಟ್ ಫಿಲಾಸಫಿ ಮೇಲೆ ಕ್ವಶನ್ಸ್ ಬರ್ಬೋದು. ಸೊ ಆ ಆ್ಯಂಗಲಿಂದ ಈ ಟಾಪಿಕ್ ತುಂಬ ಇಂಪಾರ್ಟೆಂಟ್ ಆಗಿದೆ. ಸೊ ಏನಿದೆ ಅಂತ ನಾವು ಇವಾಗ ನೋಡ್ತಾ ಹೋಗೋಣ. ಸೊ ಕಂಟೆಕ್ಸ್ಟ್ ಏನಪ್ಪ ಅಂತಂದರೆ, ಇತ್ತೀಚೆಗೆ ನಿಹಿಲಿಸ್ಟ್ ಪೆಂಗ್ವಿನ್ ನ್ಯೂಸಲ್ಲಿರುತ್ತೆ, ಆ್ಯಸ್ ವಿ ಹ್ಯಾವ್ ಡಿಸ್ಕಸ್ಡ್ ಆಲ್ರೆಡಿ. ಸೊ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದಾಗೆ ಪೆಂಗ್ವಿನ್ ನ್ಯೂಸಲ್ಲಿರುತ್ತೆ, ಅದಕ್ಕೆ ನಿಹಿಲಿಸ್ಟ್ ಪೆಂಗ್ವಿನ್ ಅಂತ ಕರೀತಾರೆ. ಸೊ ಈ ಪೆಂಗ್ವಿನ್ ಏನು ಮಾಡುತ್ತೆ, ಇದು ತನ್ನ ಗ್ರೂಪ್ ಏನಿರುತ್ತೆ, ಸೋಷಿಯಲ್ ಲೈಫ್, ಗ್ರೂಪ್ ಲೈಫ್ ಏನಿರುತ್ತೆ ಅದನ್ನು ಬಿಟ್ಟು ಪರ್ವತದ ಹತ್ರ ಟುವರ್ಡ್ಸ್ ಮೌಂಟೇನ್ ಇಟ್ ಈಸ್ ಮಾರ್ಚಿಂಗ್. ಏನಕ್ಕೆ ಇದು ಎಲ್ಲವನ್ನು ಬಿಟ್ಟು ಆ ಮೌಂಟೇನ್ ಹತ್ರ ಹೋಗ್ತಿರುತ್ತೆ, ತನ್ನ ಸಾಮಾಜಿಕ ಒಂದು ಜೀವನವನ್ನು ಬಿಟ್ಟು, ಸೊ ಒಬ್ಬಂಟಿಯಾಗಿ ಏನಕ್ಕೆ ಹೋಗ್ತಿರುತ್ತೆ, ಸೊ ಅದಕ್ಕೆ ಏನಂತ ಕರಿತೇವೆ, ನಿಹಿಲಿಸಮ್ ಅಥವಾ ನಿಹಿಲಿಸ್ಟ್ ಅಂತ ಕರೀತಾರೆ. ಸೊ ಅದನ್ನು ಏನಂತ ನಾವು ಇವಾಗ ಮುಂದೆ ನೋಡ್ತಾ ಹೋಗೋಣ. ಸೊ ಈ ವಿಡಿಯೋದಲ್ಲಿ ನಾವು ಸ್ಪೆಸಿಫಿಕ್ ಆಗಿ ಪೆಂಗ್ವಿನ್, ಇಟ್ಸ್ ಹ್ಯಾಬಿಟಟ್, ಇಟ್ಸ್ ಫಿಸಿಕಲ್ ಅಡ್ಯಾಪ್ಟೇಷನ್ಸ್ ಆ್ಯಂಡ್ ಇಟ್ಸ್ ಜಿಯೋಗ್ರಫಿಕಲ್ ಡಿಸ್ಟ್ರಿಬ್ಯೂಷನ್. ಸೊ ಜಿಯೋಗ್ರಫಿಕಲ್ ಡಿಸ್ಟ್ರಿಬ್ಯೂಷನ್ ಅಂತಂದರೆ, ಸೊ ವರ್ಲ್ಡಲ್ಲಿ ಯಾವ ಭಾಗದಲ್ಲಿ, ಯಾವ ಕಾಂಟಿನೆಂಟ್ಸಲ್ಲಿ ಇದು ಕಂಡು ಬರುತ್ತೆ, ಯಾವ ಕಾಂಟಿನೆಂಟ್ಸಲ್ಲಿ ಕಂಡು ಬರಲ್ಲ. ಸೊ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಪೆಂಗ್ವಿನ್ ರಿಲೇಟೆಡ್ ಏನಿದೆ ಅದನ್ನು ನಾವು ಡಿಸ್ಕಸ್ ಮಾಡಲಿಕ್ಕೆ ಹೊರಟಿದ್ದೇವೆ. ಸೊ ಬಿಫೋರ್ ದ್ಯಾಟ್ ವಿ ವಿಲ್ ಡಿಸ್ಕಸ್ ವಾಟ್ ಈಸ್ ನಿಹಿಲಿಸಮ್. ಸೊ ನಿಹಿಲಿಸಮ್ ಅಂದ್ರೇನು, ನಿಹಿಲಿಸ್ಟ್ ಅಂದ್ರೇನು? ಸೊ ನಿಹಿಲಿಸಮ್ ಇಟ್ ಈಸ್ ಅ ಫಿಲಾಸಫಿ. ನಿಹಿಲಿಸ್ಟ್ ಅಂದರೆ ದ ಒನ್ ಹೂ ಫಾಲೋಸ್ ನಿಹಿಲಿಸಮ್. ಸೊ ನಿಹಿಲಿಸಮ್ ಫಿಲಾಸಫಿ ಅಂದ್ರೆ ಏನಪ್ಪ, ಇಟ್ಸ್ ಅ ಫಿಲಾಸಫಿಕಲ್ ಡಾಕ್ಟ್ರೈನ್ ಆ್ಯಂಡ್ ದಿಸ್ ಡಾಕ್ಟ್ರೈನ್ ಇಟ್ ರಿಜೆಕ್ಟ್ಸ್ ದಿ ಎಕ್ಸಿಸ್ಟೆನ್ಸ್ ಆಫ್ ಅಬ್ಜೆಕ್ಟಿವ್ ಮೀನಿಂಗ್, ವ್ಯಾಲ್ಯೂಸ್, ಟ್ರೂತ್ ಆರ್ ಮೊರಾಲಿಟಿ. ಸೊ ಜೀವನದಲ್ಲಿ ಏನೋ ಒಂದು ವ್ಯಾಲ್ಯೂಸ್ ಇರಲ್ಲ, ಟ್ರೂತ್ ಅನ್ನೋದು ಮತ್ತು ಮೊರಾಲಿಟಿ ಅನ್ನೋದು ಇದೇನೂ ಇರಲ್ಲ. ಜೀವನ ಒಂದು ಶೂನ್ಯ, ನಶ್ವರ. ಸೊ ಈ ರೀತಿಯಾದಂಥ ಒಂದು ಫಿಲಾಸಫಿಗೆ ಏನಂತ ಕರೀತಾರೆ, ನಿಹಿಲಿಸಮ್ ಅಂತ ಕರೀತಾರೆ. ಜೀವನದಲ್ಲಿ ಅರ್ಥವಾಗಿ ಹುಡುಕೋದು ಮನುಷ್ಯನ ಒಂದು ಮೂರ್ಖತನ ಅಂತ ಏನು ಹೇಳುತ್ತೆ, ನಿಹಿಲಿಸಮ್ ಹೇಳುತ್ತೆ. ಸೊ ಜೀವನ ಇರೋದು ಬದುಕಕ್ಕಾಗಿ. ಇಲ್ಲಿ ನಾವು ಮೀನಿಂಗ್ನ ಹುಡುಕಕ್ಕೆ ಹೋದರೆ, ವ್ಯಾಲ್ಯೂಸ್ನ ನೋಡ್ಲಿಕ್ಕೆ ಹೋದರೆ ಅದಕ್ಕೆ ಯಾವುದೇ ರೀತಿಯಾದ ಬೆಲೆ ಇರಲ್ಲ ಅನ್ನೋದನ್ನು ಈ ನಿಹಿಲಿಸಮ್ ಹೇಳುತ್ತೆ. ಈ ನಿಹಿಲಿಸಮನ್ನು ಫಾಲೋ ಮಾಡ್ತಕ್ಕಂಥ ವ್ಯಕ್ತಿಗೆ ಏನಂತ ಕರೀತಾರೆ, ನಿಹಿಲಿಸ್ಟ್ ಅಂತ ಕರೀತಾರೆ. ನೌ ವಿ ವಿಲ್ ಲುಕ್ ಇನ್ ಟು ದಿ ಕೋರ್ ಐಡಿಯಾಸ್ ಆಫ್ ನಿಹಿಲಿಸಮ್. ಈ ನಿಹಿಲಿಸಮ್ನ ಕೋರ್ ಐಡಿಯಾಸ್ ಏನು ಅಂತ ನಾವು ನೋಡ್ತಾ ಹೋದರೆ, ಸೊ ಮೊದಲನೇದಾಗಿ ರಿಜೆಕ್ಷನ್ ಆಫ್ ಅಬ್ಸಲ್ಯೂಟ್ಸ್. ಸೊ ರಿಜೆಕ್ಷನ್ ಆಫ್ ಅಬ್ಸಲ್ಯೂಟ್ಸ್ ಅಂದರೆ, ಸೊ ಅದರ ಅರ್ಥ ಜಗತ್ತಿನಲ್ಲಿ ಯಾವುದೇ ರೀತಿಯಾದ ಯೂನಿವರ್ಸಲ್ ಮೊರಾಲಿಟಿ ಇರಲ್ಲ. ದೇರ್ ಇಸ್ ನೋ ಯೂನಿವರ್ಸಲ್ ರಿಲಿಜಿಯಸ್ ಪ್ರಾಕ್ಟೀಸಸ್ ಆರ್ ಎನಿ ಮೆಟಾಫಿಸಿಕಲ್ ಟ್ರೂತ್ಸ್. ಸೊ ಇವಾಗ ನಾವು ದೇವನೊಬ್ಬ ನಾಮಗಳು ಅಂತ ಕರಿತೀವಿ, ದೈವೇ ಧರ್ಮದ ಮೂಲ ಅಂತ ಏನು ಕರಿತೀವಿ. ಸೊ ಈ ಆಲ್ ದೀಸ್ ರಿಲಿಜಿಯಸ್ ಆ್ಯಂಡ್ ಮಾರಲ್ ಡಾಕ್ಟ್ರೈನ್ಸ್, ಸೊ ಅದು ಯಾವುದೂ ಇರಲ್ಲ ನಿಹಿಲಿಸಮಲ್ಲಿ. ಸೊ ನಿಹಿಲಿಸಮ್ ಇಟ್ ಡಸ್ ನಾಟ್ ಫಾಲೋ ಎನಿ ಪರ್ಟಿಕ್ಯುಲರ್ ರಿಲಿಜನ್. ಇದು ಯಾವುದೇ ಪರ್ಟಿಕ್ಯುಲರ್ ರಿಲಿಜನ್ ಮತ್ತು ರಿಲಿಜಿಯಸ್ ಡಾಕ್ಟ್ರೈನನ್ನು ಫಾಲೋ ಮಾಡಲ್ಲ. ಸೊ ಇದು ಯಾವುದೇ ರೀತಿಯಾದ ಮೊರಾಲಿಟಿನ ಫಾಲೋ ಮಾಡಲ್ಲ. ಸೊ ಇದು ಯಾವುದೇ ರೀತಿಯಾದ ಮೆಟಾಫಿಸಿಕಲ್ ಟ್ರುತ್ಸ್ಗೆ ಇದು ತನ್ನ ಒಂದು ಸಿದ್ಧಾಂತವನ್ನು, ಈ ಮೆಟಾಫಿಸಿಕಲ್ ಟ್ರುತ್ ಇರ್ತಕ್ಕಂಥ ಸಿದ್ಧಾಂತವನ್ನು ಇದು ಒಪ್ಕೊಳ್ಳೋದಲ್ಲ. ಸೊ ಇಟ್ ರಿಜೆಕ್ಟ್ಸ್ ದಿ ಅಬ್ಸಲ್ಯೂಟ್ಸ್. ದೆನ್ ಕಮಿಂಗ್ ಟು ದ ಸೆಕೆಂಡ್ ಕೋರ್ ಐಡಿಯಾ ಈಸ್ ಮೀನಿಂಗ್ಲೆಸ್ನೆಸ್ ಆಫ್ ಲೈಫ್. ಸೊ ಅಂದರೆ ಜೀವನಕ್ಕೆ ಯಾವುದೇ ಆದಂಥ ಒಂದು ಅರ್ಥ ಇರಲ್ಲ ಅನ್ನೋದನ್ನು ಇದು ಹೇಳುತ್ತೆ. ದಟ್ ಈಸ್ ಹ್ಯೂಮನ್ ಎಕ್ಸಿಸ್ಟೆನ್ಸ್ ಹ್ಯಾಸ್ ನೋ ಇನ್ಹರೆಂಟ್ ಪರ್ಪಸ್. ಅಂದರೆ ಮನುಷ್ಯನ ಅಸ್ತಿತ್ವ ಏನಿದೆ ಈ ಭೂಮಿ ಮೇಲೆ, ಅದಕ್ಕೆ ಯಾವುದೇ ರೀತಿಯಾದಂಥ ಒಂದು ಪರ್ಪಸ್ ಇಲ್ಲ, ಉದ್ದೇಶ ಇಲ್ಲ. ಸೊ ಎಲ್ಲ ಪ್ರಾಣಿಗಳ ಥರ ಮನುಷ್ಯನು ಒಂದು ಜೀವಿ. ಸೊ ಅವನೇನು ಮಾಡಬೇಕು, ಈ ಭೂಮಿ ಮೇಲೆ ಜೀವಿಸಬೇಕು. ಸೊ ನಾವೇನು ಮಾಡ್ತಾಯಿದ್ದೀವಿ, ನಾವು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಸೈಂಟಿಸ್ಟ್ ಆಗಬೇಕು, IAS ಆಫೀಸರ್ ಆಗಬೇಕು, ಪೊಲೀಸ್ ಆಫೀಸರ್ ಆಗಬೇಕು, ಸೊ ಸಮಾಜ ಸೇವೆ ಮಾಡಬೇಕು. ಸೊ ಇವೆಲ್ಲ ಮೀನಿಂಗ್ಲೆಸ್, ಇದಕ್ಕೆಲ್ಲ ಅರ್ಥ ಇರಲ್ಲ ಅಂತ ಈ ನಿಹಿಲಿಸಮ್ ಫಿಲಾಸಫಿ ಹೇಳುತ್ತೆ. ಸೊ ದೇರ್ ಇಸ್ ನೋ ಇನ್ಹರೆಂಟ್ ಪರ್ಪಸ್. ಸೊ ಮನುಷ್ಯನ ಒಂದು ಅಸ್ತಿತ್ವಕ್ಕೆ ಯಾವುದೇ ರೀತಿಯಾದ ಪರ್ಪಸ್ ಇಲ್ಲ ಅನ್ನೋದನ್ನು ಹೇಳುತ್ತೆ. ದೆನ್ ದ ಥರ್ಡ್ ಡಾಕ್ಟ್ರೈನ್ ಈಸ್ ಸ್ಕೆಪ್ಟಿಸಿಸಮ್ ಆಫ್ ಅಥಾರಿಟಿ. ಇದರ ಅರ್ಥ ಅಥಾರಿಟಿ ಅಂತಂದರೆ ಯಾವುದೇ ಒಂದು
ಅಥಾರಿಟಿ ಇರ್ಬೋದು, ಪೊಲಿಟಿಕಲ್ ಅಥಾರಿಟಿ ಇರ್ಬೋದು, ರಿಲಿಜಿಯಸ್ ಅಥಾರಿಟಿ ಇರ್ಬೋದು, ಅಥವಾ ಯಾವುದೇ ಒಂದು ಟ್ರೆಡಿಷನ್ಸ್ ಇರ್ಬೋದು, ಅಥವಾ ಒಂದು ಸ್ಟೇಟ್ ಅಥವಾ ನೇಷನ್ ಇರ್ಬೋದು, ಸೊ ಅಥವಾ ಇಂಟರ್ನ್ಯಾಷನಲ್ ಚಾರ್ಟರ್ಸ್ ಇರ್ಬೋದು. ಸೊ ಈ ಎಲ್ಲವನ್ನು ಇದು ಸ್ಕೆಪ್ಟಿಸಿಸಮ್ ಅಂದರೆ ಒಂದು ಸಂಶಯದ ದೃಷ್ಟಿಯಿಂದ ನೋಡ್ತಿರುತ್ತೆ. ಬಿಕಾಸ್ ಇಟ್ ಡಸ್ ನಾಟ್ ಟ್ರಸ್ಟ್ ಆಲ್ ದೀಸ್ ಟ್ರೆಡಿಷನ್ಸ್, ರಿಲಿಜಿಯಸ್ ಫಿಲಾಸಫೀಸ್ ಆ್ಯಂಡ್ ಸ್ಟೇಟ್, ನೇಷನ್ ಸ್ಟೇಟ್. ಇವಾಗ ಪ್ರತಿಯೊಂದು ನೇಷನ್ ಇದೆ. ಸೊ ವಿ ಹ್ಯಾವ್ ಇಂಡಿಯಾ, ಆ್ಯಂಡ್ ಇನ್ ಇಂಡಿಯಾ ದೇರ್ ಆರ್ ಬಾರ್ಡರಿಂಗ್ ನೇಷನ್ಸ್ ಲೈಕ್ ಬಾಂಗ್ಲಾದೇಶ್. ಸೊ ಇವೆಲ್ಲ ಏನು ನಾವು ಬೇರೆ ಬೇರೆ ಸ್ಟೇಟ್ ಅಥವಾ ಬೇರೆ ಬೇರೆ ರಾಷ್ಟ್ರಗಳನ್ನಾಗಿ ಮಾಡ್ಕೊಂಡಿದ್ದೀವಿ. ಈ ಸೋಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಏನಿದೆ, ಲೈಕ್ ಇಂಡಿಯಾದಲ್ಲಿ ಕ್ಯಾಸ್ಟ್ ಸಿಸ್ಟಮ್ ಅಂತ ಇದೆ. ಸೊ ಇಟ್ ಈಸ್ ಒನ್ ಆಫ್ ದಿ ಸೋಷಿಯಲ್ ಎವಿಲ್. ಸೊ ಈ ರೀತಿಯಾದಂಥ ಈ ಅಥಾರಿಟಿ ಏನಿರುತ್ತೆ, ಅಥಾರಿಟಿ ದಟ್ ಈಸ್ ಕಮಿಂಗ್ ಫ್ರಮ್ ರಿಲಿಜಿಯನ್. ಸೊ ಪುರೋಹಿತರಂತಿರ್ತಾರೆ. ಸೊ ಅವ್ರು ಏನು ಮಾಡ್ತಿರ್ತಾರೆ, ಈ ಸೊಸೈಟಿನಲ್ಲಿ ಒಂದು ಉನ್ನತ ಸ್ಥಾನವನ್ನು ಹೊಂದಿರ್ತಾರೆ. ಸೊ ಈ ಥರದ ಅಥಾರಿಟಿ ಏನಿರುತ್ತೆ ಅದನ್ನು ಸಂಶಯದ ದೃಷ್ಟಿಯಿಂದ ನೋಡೋದು ಈ ನಿಹಿಲಿಸಮ್ದ ಒಂದು ಮುಖ್ಯ ಉದ್ದೇಶ ಆಗಿರುತ್ತೆ. ಸೊ ಈ ನಿಹಿಲಿಸಮ್ ಏನು ಹೇಳಕ್ಕೆ ಹೋಗುತ್ತೆ ಅಂತಂದರೆ, ಈ ರೀತಿ ಎಲ್ಲ ಒಂದು ಕಟ್ಟುಪಾಡುಗಳನ್ನು ಕ್ರಿಯೇಟ್ ಮಾಡಿ ಜನಗಳನ್ನು ತುಳಿಯೋದು ಈ ಉನ್ನತ ಹುದ್ದೆಗಳನ್ನು ಅಲಂಕರಿಸುವವರ ಒಂದು ಉದ್ದೇಶ ಆಗಿರುತ್ತೆ. ಹಾಗಾಗಿ ಅವರನ್ನು ನಂಬಬಾರದು ಅನ್ನೋದು, ಮತ್ತು ಅವರನ್ನು ಒಂದು ಸಂಶಯದ ದೃಷ್ಟಿಯಿಂದ ನೋಡೋದು ಈ ನಿಹಿಲಿಸಮ್ನ ಒಂದು ಐಡಿಯಲ್ ಆಗಿರುತ್ತೆ. ದೆನ್ ಫೋರ್ತ್ ಕೋರ್ ಐಡಿಯಾ ಈಸ್ ವ್ಯಾಲ್ಯೂ ನಿಗೇಷನ್. ವ್ಯಾಲ್ಯೂ ನಿಗೇಷನ್ ಅಂತಂದರೆ ಯಾವುದೇ ಒಂದು ಮಾರಲ್ ಮತ್ತು ಎಥಿಕಲ್, ಈ ನೈತಿಕತೆಯ ವ್ಯಾಲ್ಯೂಸ್ ಏನಿರುತ್ತೆ, ಮೌಲ್ಯಗಳಿರುತ್ತೆ, ಸೊ ಅದು ದೇ ಆರ್ ಕನ್ಸ್ಟ್ರಕ್ಟೆಡ್ ಸೋಷಿಯಲಿ. ಸೊ ಅದಕ್ಕೆ ಯಾವುದೇ ಆದಂತಹ ಒಂದು ಮಹತ್ವವನ್ನು ಈ ನಿಹಿಲಿಸಮ್ ಕೊಡೋದಿಲ್ಲ. ಸೊ ಇವಾಗ ನಾವು ಏನು ಹೇಳ್ತೀವಿ, ನಿಷ್ಠೆ ಅಂತ ಹೇಳ್ತೀವಿ, ಹಾನೆಸ್ಟಿ ಅಂತ ಹೇಳ್ತೀವಿ, ಇಂಟಿಗ್ರಿಟಿ ಅಂತ ಹೇಳ್ತೀವಿ, ಕಾಂಪ್ಯಾಷನ್, ಎಂಪತಿ. ಸೊ ಈ ಎಲ್ಲ ವ್ಯಾಲ್ಯೂಸ್ಗಳಿಗೆ ಯಾವುದೇ ರೀತಿಯಾದ ಒಂದು ಮಹತ್ವ ಇರೋದಿಲ್ಲ. ಸೊ ವ್ಯಾಲ್ಯೂ ನಿಗೇಷನ್, ಆ ವ್ಯಾಲ್ಯೂಗಳನ್ನು ಇದು ನಿರಾಕರಿಸುತ್ತೆ. ಸೊ ದಟ್ ಈಸ್ ಒನ್ ಆಫ್ ದಿ ಕೋರ್ ಐಡಿಯಾಸ್ ಆಫ್ ನಿಹಿಲಿಸಮ್. ದೆನ್ ಕಮಿಂಗ್ ಟು ದ ಟೈಪ್ಸ್ ಆಫ್ ನಿಹಿಲಿಸಮ್. ನಿಹಿಲಿಸಮಲ್ಲಿ ಏನೇನು ಟೈಪ್ಸ್ ಇದೆ ಅಂತ ನಾವು ನೋಡೋದಾದರೆ, ಸೊ ಫಸ್ಟ್ ಟೈಪ್ ಈಸ್ ಮಾರಲ್ ನಿಹಿಲಿಸಮ್. ಸೊ ಈ ಮಾರಲ್ ನಿಹಿಲಿಸಮ್ ಏನು ಮಾಡುತ್ತೆ, ಇಟ್ ಡಿನೈಸ್ ಅಬ್ಜೆಕ್ಟಿವ್ ಮೊರಾಲಿಟಿ. ಸೊ ಈ ನೈತಿಕತೆ, ಮೊರಾಲಿಟಿ ಅಂತ ಏನಿದೆ, ಸೊ ಅದನ್ನು ಇದು ನಿಗೇಟ್ ಮಾಡುತ್ತೆ, ಅಥವಾ ಅದನ್ನು ಸ್ವೀಕರಿಸೋದಿಲ್ಲ, ಅದನ್ನು ಒಂದು ತಿರಸ್ಕಾರ ಮಾಡುತ್ತೆ. ಸೊ ಅದಕ್ಕೆ ಮಾರಲ್ ನಿಹಿಲಿಸಮ್ ಅಂತ ಕರಿತೀವಿ. ಎರಡನೇದಾಗಿ ಎಕ್ಸಿಸ್ಟೆನ್ಷಿಯಲ್ ನಿಹಿಲಿಸಮ್. ಸೊ ಎಕ್ಸಿಸ್ಟೆನ್ಷಿಯಲ್ ನಿಹಿಲಿಸಮ್ ಅಂತಂದರೆ ಲೈಫ್ ಹ್ಯಾಸ್ ನೋ ಇನ್ಹರೆಂಟ್ ಮೀನಿಂಗ್ ಆರ್ ಪರ್ಪಸ್. ಸೊ ಈ ಭೂಮಿ ಮೇಲೆ ಜೀವನ ಏನಿದೆ, ಸೊ ಅದಕ್ಕೆ ಯಾವುದೇ ರೀತಿಯಾದಂಥ ಒಂದು ಮೀನಿಂಗ್ ಅಥವಾ ಪರ್ಪಸ್ ಇರಲ್ಲ. ಸೊ ಈ ಲೈಫಲ್ಲಿ, ಜೀವನದಲ್ಲಿ ಮೀನಿಂಗ್ ಮತ್ತು ಪರ್ಪಸನ್ನು ಹುಡುಕ್ತಾ ಹೋಗೋದು ಒಂದು ವೇಸ್ಟ್ ಆಫ್ ಟೈಮ್ ಅಂತ ಹೇಳುತ್ತೆ. ಸೊ ಅದಕ್ಕೇನಂತ ಕರಿತೀವಿ, ಎಕ್ಸಿಸ್ಟೆನ್ಷಿಯಲ್ ನಿಹಿಲಿಸಮ್ ಅಂತ ಕರಿತೀವಿ. ಥರ್ಡ್ ಟೈಪ್ ಈಸ್ ಎಪಿಸ್ಟೆಮೊಲಾಜಿಕಲ್ ನಿಹಿಲಿಸಮ್. ಎಪಿಸ್ಟೆಮೊಲಾಜಿಕಲ್ ನಿಹಿಲಿಸಮ್ ಅಂತಂದರೆ ನಾಲೆಜ್ ಆ್ಯಂಡ್ ಟ್ರೂತ್ ಆರ್ ಅನ್ಸರ್ಟೈನ್ ಆ್ಯಂಡ್ ಇಂಪಾಸಿಬಲ್. ಸೊ ಇವು ನಾಲೆಜ್ ಅಂತ ನಾವೇನು ಕರಿತೀವಿ, ಸತ್ಯ ಅಂತ ಏನು ಕರಿತೀವಿ, ಸೊ ಇದೆಲ್ಲ ಅನ್ಸರ್ಟೈನ್, ದೇ ಆರ್ ನಾಟ್ ಸರ್ಟೈನ್, ಆ್ಯಂಡ್ ದೇರ್ ಈಸ್ ನೋ ಅಬ್ಸಲ್ಯೂಟ್ ಟ್ರೂತ್, ದೇರ್ ಈಸ್ ನೋ ಅಬ್ಸಲ್ಯೂಟ್ ನಾಲೆಜ್. ಸೊ ಇಟ್ ಈಸ್ ಇಂಪಾಸಿಬಲ್ ಟು ಹ್ಯಾವ್ ಅಬ್ಸಲ್ಯೂಟ್ ಟ್ರೂತ್ ಆ್ಯಂಡ್ ನಾಲೆಜ್ ಅಂತ ಈ ನಿಹಿಲಿಸಮ್ ಹೇಳುತ್ತೆ. ದಟ್ ಈಸ್ ಎಪಿಸ್ಟೆಮೊಲಾಜಿಕಲ್ ನಿಹಿಲಿಸಮ್. ದೆನ್ ಫೋರ್ತ್ ಒನ್ ಈಸ್ ಪೊಲಿಟಿಕಲ್ ನಿಹಿಲಿಸಮ್. ಪೊಲಿಟಿಕಲ್ ನಿಹಿಲಿಸಮ್ ಅಂತಂದರೆ, ಸೊ ಇಟ್ ರಿಜೆಕ್ಟ್ ದಿ ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಅಥಾರಿಟಿ. ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ ಅಂದರೆ ಸ್ಟೇಟ್ ಇರ್ಬೋದು, ಪಾರ್ಲಿಮೆಂಟ್ ಇರ್ಬೋದು, ಪಾರ್ಲಿಮೆಂಟ್, ದೆನ್ ವಿ ಹ್ಯಾವ್ ಪೊಲೀಸ್ ಫೋರ್ಸ್, ಅದರ್ ಅಥಾರಿಟಿ, ಪೊಲೀಸ್ ಫೋರ್ಸ್. ಸೊ ಈ ಎಲ್ಲ ಅಥಾರಿಟಿ ಮತ್ತು ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ನ ಏನು ಮಾಡುತ್ತೆ, ಇದು ತಿರಸ್ಕಾರ ಮಾಡುತ್ತೆ. ಇದಕ್ಕೇನಂತ ಕರಿತೀವಿ, ಪೊಲಿಟಿಕಲ್ ನಿಹಿಲಿಸಮ್ ಅಂತ ಕರೀತಾರೆ. ಸೊ ಕಮಿಂಗ್ ಟು ದ ಹಿಸ್ಟೋರಿಕಲ್ ಕಂಟೆಕ್ಸ್ಟ್. ಸೊ ಯಾವ ರೀತಿ ನಿಹಿಲಿಸಮ್ ಒರಿಜಿನೇಟ್ ಆಯಿತು ಅಂತ ನಾವು ನೋಡ್ತಾ ಹೋದರೆ, ಇಟ್ ಎಮರ್ಜ್ ಸ್ಟ್ರಾಂಗ್ಲಿ ಇನ್ 19th century, ಎಸ್ಪೆಷಲಿ ಇನ್ ಯುರೋಪ್. ಸೊ ಅದರಲ್ಲೂ ರಷ್ಯಾದಲ್ಲಿ ಇದು ಏನಾಗುತ್ತೆ, ಒರಿಜಿನೇಟ್ ಆಗುತ್ತೆ. ಸೊ ಇನ್ 19th century in Russia. So it is mainly associated with social unrest and revolutionary movements. ಸೊ ಈ ರೆವಲ್ಯೂಷನರಿ ಮೂಮೆಂಟ್ಸ್ ಏನಾಗ್ತಿರುತ್ತೆ, ಸೋಷಿಯಲ್ ಅಂಡ್ರೆಸ್ಟ್ ಏನಿದೆ, ಸಾಮಾಜಿಕ ಬದಲಾವಣೆಗಳು ಏನಾಗ್ತಿರುತ್ತೆ, ರೆವಲ್ಯೂಷನರಿ ಮೂಮೆಂಟ್ಸ್ ಏನಾಗ್ತಿರುತ್ತೆ, ಚಳುವಳಿಗಳು. ಸೊ ಆ ಚಳುವಳಿಯ ಕಾಲದಲ್ಲಿ ಇದು 19th century ಯುರೋಪ್ ಮತ್ತು ರಷ್ಯಾದಲ್ಲಿ ಇದು ಉಗಮ ಆಗುತ್ತೆ. ಸೊ ದಿಸ್ ವಾಸ್ ಕ್ರಿಟಿಕಲಿ ಎಕ್ಸಾಮೈನ್ಡ್. ಸೊ ಇದನ್ನು ಕ್ರಿಟಿಕಲ್ ಆಗಿ ಒಂದು ಇವ್ಯಾಲ್ಯೂಯೇಷನ್ ಅಥವಾ ಎಕ್ಸಾಮಿನೇಷನ್ ಮಾಡಿರ್ತಕ್ಕಂಥವ್ರು ಯಾರು ಅಂದರೆ, ನಿಶ್ಚಯ ಅಂತ ಒಬ್ಬರು ಫಿಲಾಸಫರ್ ಇರ್ತಾರೆ, ಅವರು ಅದನ್ನ ಕ್ರಿಟಿಕಲ್ ಎಕ್ಸಾಮಿನೇಷನ್ ಮಾಡಿರ್ತಾರೆ ನಿಹಿಲಿಸಮ್ನ. ಸೊ ದಿಸ್ ಈಸ್ ಆಲ್ ಅಬೌಟ್ ನಿಹಿಲಿಸಮ್ ಫ್ರಮ್ ದ ಪಾಯಿಂಟ್ ಆಫ್ ವ್ಯೂ ಆಫ್ ಎಕ್ಸಾಮಿನೇಷನ್. ಸೊ ಎಕ್ಸಾಮಿನೇಷನ್ ಆ್ಯಂಡ್ ಜನರಲ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್, ನಿಹಿಲಿಸಮ್ ಬಗ್ಗೆ ನಾವು ಇಷ್ಟು ತಿಳ್ಕೊಂಡ್ರೆ ಸಾಕು. ನೌ ವಿ ವಿಲ್ ಡಿಸ್ಕಸ್ ಅಬೌಟ್ ಪೆಂಗ್ವಿನ್ ಫ್ರಮ್ ದ ಪಾಯಿಂಟ್ ಆಫ್ ವ್ಯೂ ಆಫ್ ಎಕ್ಸಾಮಿನೇಷನ್. ಸೊ ಎಕ್ಸಾಮಿನೇಷನ್ ಬಗ್ಗೆ ನಾವು ಪೆಂಗ್ವಿನ್ ಬಗ್ಗೆ ಎಕ್ಸಾಮಿನೇಷನ್ ಪರ್ಪಸ್ ಏನು ರೀತಿ ತಿಳ್ಕೊಬೋದು ಅಂತ ನಾವು ನೋಡ್ತಾ ಹೋದರೆ, ಪೆಂಗ್ವಿನ್ಸ್ ಆರ್ ಫ್ಲೈಟ್ಲೆಸ್ ಅಕ್ವಾಟಿಕ್ ಬರ್ಡ್ಸ್. ದಟ್ ಮೀನ್ಸ್ ಫ್ಲೈಟ್ಲೆಸ್ ಮೀನ್ಸ್ ದೇ ಕೆನಾಟ್ ಫ್ಲೈ, and they are aquatic birds. That means they stay in the water. So they belong to the family Phoenicidea. So their family name is Phoenicidea. So they are highly adapted to marine life
ಸೊ ಈ ಏನು ಸಿ ಆ್ಯಂಡ್ ಓಷನ್ ಇರುತ್ತೆ, ಸೊ ಆ ಮರೈನ್ ಲೈಫ್ಗೆ ದೇ ಆರ್ ಅಡಾಪ್ಟೆಡ್. ಸೊ ದೇ ಎಸ್ಪೆಷಲಿ ಫೌಂಡ್ ಇನ್ ಕೋಲ್ಡ್ ಸದರ್ನ್ ಓಷನ್ ಕಂಡೀಷನ್ಸ್. ಸೊ ಸದರ್ನ್ ಓಷನ್ ಅಂತಂದರೆ they are exclusively found in southern hemisphere in the continent, which we will discuss later. So they are important from the point of view of biodiversity, climate change and polar ecosystem. So coming to their geographical distribution, penguins are exclusively found in southern hemisphere. So this, if we consider this as equator, so equator consider madre, they are exclusively found in southern hemisphere. This is southern hemisphere and this is northern hemisphere. So major regions where we can identify penguins anta ನಾವು ನೋಡ್ತಾ ಹೋದರೆ, they are majorly located in Antarctica and sub-Antarctica islands. So be it New Zealand or other islands in southern ocean. And also we can find penguins in Galapagos Islands. ಏನು Galapagos Island ಅಂತ ಇದೆ ಇಕ್ವೇಟರ್ ಹತ್ರ, ಅಲ್ಲೂ ನಮಗೆ ಪೆಂಗ್ವಿನ್ಸ್ ಕಂಡು ಬರುತ್ತೆ. ಸೊ ದೇರ್ ಮೇಜರ್ ಲೊಕೇಶನ್ ಇಸ್ ಸೌತ್ ಅಮೇರಿಕಾ, ಸದರ್ನ್ ಆಫ್ರಿಕಾ, Australia, New Zealand and Atlantic. So these are their major regions where geographical distribution. So penguins are exclusively found in southern hemisphere. They are not located in northern hemisphere. This we should know from examination point of view. So coming to the habitat of penguins. Penguins are marine birds. They spend their 75% of the life in oceans and their nesting sites in ice shelves. Ice shelf ಏನಿರುತ್ತೆ, ಈ ಐಸ್ಬರ್ಗ್ ಏನು ನಾವು ಗ್ಲೇಸಿಯರ್ ಅಂತ ಕರಿತೀವಿ, ಸೊ ಅಲ್ಲಿ ಅದು ನೆಸ್ಟಿಂಗ್ ಸೈಟ್ ಇರುತ್ತೆ. ನೆಸ್ಟಿಂಗ್ ಸೈಟ್ ಅಂತಂದರೆ ದೇ ಬಿಲ್ಡ್ ದ ನೆಸ್ಟ್, ಗೂಡು ಕಟ್ತವೆ, ಆಮೇಲೆ ಆ ಗೂಡಲ್ಲಿ ಏನು ಮಾಡ್ತವೆ, ಎಗ್ಸ್ನ ಇಡ್ತವೆ. ಸೊ ಇದಕ್ಕೆ ನೆಸ್ಟಿಂಗ್ ಸೈಟ್ ಅಂತ ಕರೀತಾರೆ. ಆ್ಯಂಡ್ ಆಲ್ಸೋ ಆ್ಯಟ್ ರಾಕಿ ಶೋರ್ಸ್ ಆ್ಯಂಡ್ ಬರ್ರೋಸ್. ಸೊ ರಾಕಿ ಶೋರ್ಸ್ ಏನಿರುತ್ತೆ, ಶೋರ್ ಅಂತಂದರೆ ಸಮುದ್ರದ ತೀರ, ಈ ತೀರದಲ್ಲಿ ಏನು ಮಾಡುತ್ತೆ, ಬರ್ರೋಸ್ನ ಕ್ರಿಯೇಟ್ ಮಾಡಿ ಅಲ್ಲಿ ಎಗ್ನ ಲೇ ಮಾಡುತ್ತೆ. ಸೊ ದಿಸ್ ಈಸ್ ದಿ ನೆಸ್ಟಿಂಗ್ ಸೈಟ್ ಆಫ್ ದಿ ಪೆಂಗ್ವಿನ್ಸ್. ಸೊ ಇನ್ನು ಕಮಿಂಗ್ ಟು ಇಟ್ಸ್ ಕೀ ಫಿಸಿಕಲ್ ಅಡಾಪ್ಟೇಷನ್ಸ್. ಸೊ ಇದು ಯಾವ ರೀತಿ ಫಿಸಿಕಲಿ ಕೋಲ್ಡ್ ಕಂಡೀಷನ್ಸ್ಗೆ ಅಡಾಪ್ಟ್ ಆಗಿದೆ ಅಂತ ನಾವು ನೋಡ್ತಾ ಹೋದರೆ, ಸೊ ಇದೇನಾಗಿರುತ್ತೆ, ಪೆಂಗ್ವಿನ್ ಇಟ್ ಇಸ್ ಅ ಬರ್ಡ್, ಇಟ್ ಹ್ಯಾಸ್ ಬೀನ್ ಅಡಾಪ್ಟೆಡ್ ಟು ಕೋಲ್ಡ್ ಕಂಡೀಷನ್ಸ್. ಸೊ ಅಂಟಾರ್ಟಿಕ್ ರೀಜನ್ ಕೋಲ್ಡ್ ಕಂಡೀಷನ್ಗೆ ಇದು ಅಡಾಪ್ಟ್ ಆಗಿದೆ. ಸೊ ಯಾವ ರೀತಿ ಫಿಸಿಕಲಾಗಿ ಅಡಾಪ್ಟ್ ಆಗಿದೆ ಅಂತ ನಾವು ನೋಡ್ತಾ ಹೋದರೆ, ಇಟ್ಸ್ ವಿಂಗ್ಸ್ ಆರ್ ಮಾಡಿಫೈಡ್ ಇನ್ ಟು ಫ್ಲಿಪ್ಪರ್ಸ್. ಸೊ ಇದ್ರ ವಿಂಗ್ಸ್ ಏನಿದೆ ಫ್ಲಿಪ್ಪರ್ ಆಗಿ ಮಾಡಿಫೈ ಆಗಿದೆ, ಫ್ಲಿಪ್ಪರ್ ಲೈಕ್ ವಿಂಗ್ಸ್ ಕ್ಯಾನ್ ವಿ ಸಿ ಹಿಯರ್. ಸೊ ದಿಸ್ ಹ್ಯಾಸ್ ಬೀನ್ ಮಾಡಿಫೈಡ್ ಇನ್ ಟು ಫ್ಲಿಪ್ಪರ್ and it has a dense waterproof feathers. So ಇದ್ರದ್ದೇನು ಫೆದರ್ಸ್ ಏನಿದೆ ಮೈ ಮೇಲೆ, ಇಟ್ ಈಸ್ ವೆರಿ ಡೆನ್ಸ್ ಆ್ಯಂಡ್ ಇಟ್ ಈಸ್ ವಾಟರ್ ಪ್ರೂಫ್. ಫೆದರ್ಸ್ ಏನಿದೆ ರೆಕ್ಕೆಗಳು, ಇಟ್ ಈಸ್ ವೆರಿ ಡೆನ್ಸ್ ಆ್ಯಂಡ್ ವಾಟರ್ ಪ್ರೂಫ್. ದಟ್ ಫೆದರ್ ಈಸ್ ವಾಟರ್ ಪ್ರೂಫ್ ಆ್ಯಂಡ್ ಇಟ್ ಪ್ರೊವೈಡ್ಸ್ ಇನ್ಸುಲೇಷನ್ ಫ್ರಾಮ್ ಕೋಲ್ಡ್ ವಾಟರ್. ತಂಪಾದ ನೀರೇನಿರುತ್ತೆ ಅಂಟಾರ್ಕ್ಟಿಕ್ ರೀಜನಲ್ಲಿ, ಸೊ ಅದರಿಂದ ಇನ್ಸುಲೇಷನ್ನ ಪ್ರೊವೈಡ್ ಮಾಡುತ್ತೆ. ದೆನ್ ಇಟ್ ಹ್ಯಾಸ್ ಅ ಥಿಕ್ ಸಬ್ಕ್ಯುಟೇನಿಯಸ್ ಫ್ಯಾಟ್. ಸೊ ಇದೇನು ಅದರ ಚರ್ಮ ಇದೆ, ಈ ಚರ್ಮದ ಕೆಳಗಡೆ ಫ್ಯಾಟ್ ಇರುತ್ತೆ, ಥಿಕ್ ಸಬ್ಕ್ಯುಟೇನಿಯಸ್ ಫ್ಯಾಟ್, ಹೈಲಿ ಥಿಕ್ ಫ್ಯಾಟ್. ಸೊ ದಿಸ್ ಫ್ಯಾಟ್ ಇಟ್ ಈಸ್ ಹೆಲ್ಪ್ಫುಲ್ ಇನ್ ಥರ್ಮಲ್ ರೆಗ್ಯುಲೇಷನ್. ಥರ್ಮಲ್ ರೆಗ್ಯುಲೇಷನ್ ಅಂದರೆ ಇಟ್ ಪ್ರೊಟೆಕ್ಟ್ಸ್ penguins from extreme cold conditions. Then it has a counter shaded coloration. Counter shaded coloration ಅಂದರೆ ಟೂ ಕಾಂಟ್ರಾಸ್ಟಿಂಗ್ ಕಲರ್. ಮೇಲ್ಗಡೆ ಬ್ಲ್ಯಾಕ್ ಕಲರ್ ಇದೆ, ಸೊ ಹಿಯರ್ ವಿ ಕ್ಯಾನ್ ಸಿ ಬ್ಲ್ಯಾಕ್ ಕಲರ್, ಆ್ಯಂಡ್ ಕೆಳಗಡೆ ಇದಕ್ಕೇನಿದೆ ವೈಟ್ ಕಲರ್ ಇದೆ. ಸೊ ಬೋತ್ ಆಫ್ ದಿಸ್ ಕೌಂಟರ್ ಕಲರೇಷನ್ ಇಟ್ ಈಸ್ ಟು ಅವಾಯ್ಡ್ ಪ್ರಿಡೇಟರ್ಸ್. ಅಂದರೆ ಯಾವುದು ಈ ಎನಿಮಲ್ ಪೆಂಗ್ವಿನ್ ದಾಳಿ ಮಾಡಿ ಅದನ್ನು ತಿನ್ನಲಿಕ್ಕೆ ಪ್ರಯತ್ನ ಮಾಡುತ್ತೆ, ಆ ರೀತಿಯಾದ ಪ್ರಿಡೇಟರ್ಸ್ಗಳಿಂದ ಇದು ಬಚಾವಾಗಲಿಕ್ಕೆ ಈ ರೀತಿ ಕೌಂಟರ್ ಕಲರೇಷನ್ ಹೊಂದಿದೆ. ಸೊ ಕಮಿಂಗ್ ಟು ಇಟ್ಸ್ ಫೀಟ್, ಇಟ್ ಹ್ಯಾಸ್ ಅ ವೆಬ್ಡ್ ಫೀಟ್. ಸೊ ಇದ್ರ ಫೀಟ್ ಏನಾಗಿದೆ, ವೆಬ್ಡ್ ಅಂದರೆ ಫೀಟ್ ಇದೆ. ಸೊ ದಿಸ್ ಈಸ್ ಹೆಲ್ಪ್ಫುಲ್ ಇನ್ ಸ್ಟೀರಿಂಗ್ ವಾಟರ್. ಸೊ ನೀರನ್ನು ಏನು ಮಾಡಿದ್ರೆ, ನೀರನ್ನು ತಳ್ಳಿ ಮುಂದಕ್ಕೆ ಹೋಗಲಿಕ್ಕೆ, ನೀರನ್ನು ಹಿಂದಕ್ಕೆ ತಳ್ಳಿ ಮುಂದಕ್ಕೆ ಹೋಗಲಿಕ್ಕೆ ಅನುಕೂಲ ಮಾಡಿಕೊಡ್ತಕ್ಕಂಥ ವೆಬ್ಡ್ ಫೀಟ್ ಈ ಪೆಂಗ್ವಿನ್ ಹೊಂದಿದೆ. ಸೊ ದೀಸ್ ಆರ್ ದ ಫಿಸಿಕಲ್ ಅಡಾಪ್ಟೇಷನ್ಸ್ ಆಫ್ ದಿ ಪೆಂಗ್ವಿನ್. ಸೊ ಇವೆಲ್ಲ ಏನು ಫಿಸಿಕಲ್ ಅಡಾಪ್ಟೇಷನ್. ಸೊ ನೌ ವಿ ವಿಲ್ ಲುಕ್ ಇನ್ ಟು ದಿ ಬಿಹೇವಿಯರಲ್ ಅಡಾಪ್ಟೇಷನ್ಸ್ ಆಫ್ ದ ಪೆಂಗ್ವಿನ್ ಫಾರ್ ಕೋಲ್ಡ್ ರೀಜನ್. ಸೊ ಏನು ಬಿಹೇವಿಯರಲ್ ಅಡಾಪ್ಟೇಷನ್ ಇದೆ ಅಂತಂದರೆ, ಫಸ್ಟ್ ಈಸ್ ಹಡ್ಲಿಂಗ್ ಬಿಹೇವಿಯರ್. ಸೊ ವಿ ಕ್ಯಾನ್ ಸಿ ಹಡ್ಲಿಂಗ್ ಬಿಹೇವಿಯರ್ ಇನ್ ಪೆಂಗ್ವಿನ್ಸ್. ಸೊ ದಿಸ್ ಈಸ್ ಹೆಲ್ಪ್ಫುಲ್ ಇನ್ ಕನ್ಸರ್ವಿಂಗ್ ಹೀಟ್ ಇನ್ ಎಕ್ಸ್ಟ್ರೀಮ್ ಕೋಲ್ಡ್ ಕಂಡೀಷನ್. ಸೊ ತುಂಬ ಚಳಿ ವಾತಾವರಣ ಇದ್ದಾಗ ಅದೇನು ಮಾಡುತ್ತೆ, ಸೊ ಅದರ ಬಾಡಿಯಲ್ಲಿ ಇರ್ತಕ್ಕಂಥ ಹೀಟ್ನ ಕಾನ್ಸರ್ವ್ ಮಾಡಲಿಕ್ಕೆ ಹಡ್ಲಿಂಗ್ ಬಿಹೇವಿಯರ್ನ ಮಾಡುತ್ತೆ. ಸೊ ಹಡ್ಲಿಂಗ್ ಬಿಹೇವಿಯರ್ ಅಂತಂತಂದರೆ ಎಲ್ಲ ಪೆಂಗ್ವಿನ್ಸು ಸೇರಿ ಒಂದೇ ಹತ್ರ ಬಂದು ನಿಂತ್ಕೊಳ್ಳೋದು ಈ ರೀತಿಯಾಗಿ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ, ಒಂದೇ ಜಾಗದಲ್ಲಿ ಬಂದು ನಿಂತ್ಕೊಳ್ಳೋದ್ರಿಂದ ಸೊ ಅವುಗಳ ದೇಹದಲ್ಲಿ ಇರ್ತಕ್ಕಂಥ ಉಷ್ಣ ಕಾನ್ಸರ್ವ್ ಆಗುತ್ತೆ. ಸೊ ಇದರಿಂದ ಎಕ್ಸ್ಟ್ರೀಮ್ ಕೋಲ್ಡ್ ಕಂಡೀಷನಿಂದ ಏನಾಗೋದು, ಅವು ಬಚಾವಾಗ್ತವೆ. ಸೊ ಇದಕ್ಕೆ ಏನಂತ ಕರೀತಾರೆ, ಹಡ್ಲಿಂಗ್ ಬಿಹೇವಿಯರ್ ಅಂತ ಕರೀತಾರೆ. ದೆನ್ ಪೆಂಗ್ವಿನ್ಸ್ ಆರ್ ಹೈಲಿ ಸೋಷಿಯಲ್ ಆ್ಯಂಡ್ ವೋಕಲ್. ಸೊ ದೇ ಆರ್ ಹೈಲಿ ಸೋಷಿಯಲ್ ಎನಿಮಲ್
and they are vocal for their mate. They are vocal for their mate and chick ಅಂತಂದರೆ ಸೊ ಅದರ ಸಂಗಾತಿ ಮತ್ತು ಅದರ ಮರಿಯನ್ನು ಅದು ಒಂದು ವೋಕಲ್ ಅಂದರೆ ಒಂದು ವಾಯ್ಸ್ ಒಂದು ಶಬ್ದ ಮಾಡೋದ್ರ ಮುಖಾಂತರ ರೆಕಗ್ನೈಸ್ ಮಾಡುತ್ತೆ. ಆ್ಯಂಡ್ ದೇ ಆರ್ ಸೋಷಿಯಲ್ ಎನಿಮಲ್ಸ್. ಸೊ ಕಮಿಂಗ್ ಟು ದ ಡಯಟ್ ಆಫ್ ದ ಪೆಂಗ್ವಿನ್, ಸೊ ಇಟ್ ಈಸ್ ಅ ಕಾರ್ನಿವರಸ್. ಇಟ್ ಫೀಡ್ಸ್ ಆನ್ ಫಿಶ್, krill and squid, and it occupies mid-trophic level in the marine food web. Marine food web ನಾವು ನೋಡ್ತಾ ಹೋದರೆ ಸೊ ಫುಡ್ ಪಿರಮಿಡ್ ಅಂತ ಕರಿಬೋದು, ಟ್ರಾಫಿಕ್ ಲೆವೆಲ್. ಸೊ ಇದರಲ್ಲಿ ಮಿಡ್ ಲೆವೆಲ್ ಪೊಸಿಷನ್ ಇದು ಆಕ್ಯುಪೈ ಮಾಡುತ್ತೆ. ಸೊ ಇಟ್ ಈಸ್ ಅ ಕಾರ್ನಿವೋರಸ್ ಎನಿಮಲ್. ಸೊ ಕಮಿಂಗ್ ಟು ದ ರೀಪ್ರೊಡಕ್ಷನ್ ಆ್ಯಂಡ್ ಲೈಫ್ ಸೈಕಲ್ ಆಫ್ ದ ಪೆಂಗ್ವಿನ್. ಸೊ ಪೆಂಗ್ವಿನ್ ರೀಪ್ರೊಡಕ್ಷನ್ ಯಾವ ರೀತಿ ಮಾಡುತ್ತೆ, ಆ ಲೈಫ್ ಸೈಕಲ್ ಯಾವ ರೀತಿ ಇದೆ ಅಂತ ನಾವು ನೋಡ್ತಾ ಹೋದರೆ, ಸೊ ಪೆಂಗ್ವಿನ್ಸ್ ಆರ್ ಮೋಸ್ಟ್ಲಿ ಮೊನೋಗ್ಯಾಮಸ್. ಸೊ ಮೊನೋಗ್ಯಾಮಸ್ ಅಂತಂದರೆ ದೇ ಹ್ಯಾವ್ ಓನ್ಲಿ ಒನ್ ಪಾರ್ಟ್ನರ್. ಸೊ ಅವ್ರು ಒಂದೇ ಪಾರ್ಟ್ನರನ್ನು ಹೊಂದಿರುತ್ತೆ, ಒನ್ ಪಾರ್ಟ್ನರ್ ಡ್ಯೂರಿಂಗ್ ದೇರ್ ಬ್ರೀಡಿಂಗ್ ಸೀಸನ್. ಸೊ ದೇ ಹ್ಯಾವ್, ದಟ್ ಈಸ್ ಕಾಲ್ಡ್ ಮೊನೋಗ್ಯಾಮಸ್. ಆ್ಯಂಡ್ ದೇ ಲೇ 1 to 2 eggs. ಸೊ 1 to 2 ಮೊಟ್ಟೆಗಳನ್ನ ಅದು ಇಡುತ್ತೆ. ಆ್ಯಂಡ್ ಇದರಲ್ಲಿ ಒಂದು ಯುನಿಕ್ ಫೀಚರ್ ಏನಂತಂತಂದರೆ, ಮೇಲ್ ಏನಿರುತ್ತೆ, ಮೇಲ್ ಬರ್ಡ್, ಸೊ ದಟ್ ವಿಲ್ ಟೇಕ್ ಕೇರ್, ದಟ್ ವಿಲ್ ಇನ್ಕ್ಯುಬೇಟ್ ದ ಎಗ್ಸ್. ಸೊ ಎಗ್ನ ಏನು ಮಾಡುತ್ತೆ, ಮರಿಯಾಗಿ ಇನ್ಕ್ಯುಬೇಷನ್ ಏನು ಮಾಡುತ್ತೆ, ಸೊ ಅದು ಕಾವು ಕೊಡುತ್ತಿರುತ್ತಲ್ವ, ಹೀಟ್ ಮಾಡೋದು. ಸೊ ದಟ್ ಈಸ್ ಬೀಯಿಂಗ್ ಡನ್ ಬೈ ಮೇಲ್ ಬರ್ಡ್. ಸೊ ದಟ್ ಈಸ್ ಅಂಡರ್ ಇಟ್ಸ್ ಫೀಟ್. ಸೊ ಫೀಟ್ ಕೆಳಗಡೆ ಬ್ರೂಡ್ ಪೌಚ್ ಅಂತ ಇರುತ್ತೆ. ಆ ಪೌಚ್ ಕೆಳಗಡೆ ಆ ಮೊಟ್ಟೆಗಳನ್ನ ಇಟ್ಕೊಂಡು ಏನು ಮಾಡುತ್ತೆ, ಕಂಟಿನ್ಯೂಸ್ ಹೀಟ್ ಮಾಡಿ ಸೊ ಆ ಮೊಟ್ಟೆಗಳು ಮರಿ ಆಗಲಿಕ್ಕೆ ಒಂದು ಕಾರಣ ಆಗುವಂಥ ಬರ್ಡ್ ಯಾವುದು ಅಂದರೆ ಮೇಲ್ ಬರ್ಡ್, ನಾಟ್ ಫೀಮೇಲ್ ಬರ್ಡ್. ಸೊ ಇನ್ ಆಲ್ ಅದರ್ ಬರ್ಡ್ ಕೇಸ್ ಇಟ್ ಈಸ್ ಫೀಮೇಲ್ ಬರ್ಡ್. ಇನ್ ಪೆಂಗ್ವಿನ್ ಇಟ್ ಈಸ್ ದಿ ಡ್ಯೂಟಿ ಆಫ್ ದ ಮೇಲ್ ಬರ್ಡ್. ದೆನ್ ಚಿಕ್ಸ್ ಅಂದರೆ ಚಿಕ್ಕ ಮರಿಗಳು ಪೆಂಗ್ವಿನ್ದು ಏನಿರುತ್ತೆ, ದೇ ಫಾರ್ಮ್ ಕ್ರೀಶಸ್ ಅಂತಂದರೆ ಇವಾಗ ನಾವು ಚಿಕ್ಕ ಮಕ್ಕಳನ್ನು ಈ ಬೇಬಿ ಸಿಟ್ಟಿಂಗ್ ಅಂತ ಬಿಟ್ಟು ಏನು ಹೋಗ್ತೀವಿ, ಅದೇ ರೀತಿ ಕ್ರೀಶ್ ಅಂತ ಒಂದು ಅರೇಂಜ್ಮೆಂಟ್ಸ್ ಇರುತ್ತೆ ಪೆಂಗ್ವಿನ್ಸಲ್ಲಿ. ಆ ಕ್ರೀಶಲ್ಲಿ ಚಿಕ್ಕ ಮರಿಗಳು ಬಂದಿರ್ತವೆ. ಸೊ ಅಲ್ಲಿ ಆ ಮರಿಗಳದ್ದು ಏನಾಗುತ್ತೆ, ಪ್ರೊಟೆಕ್ಷನ್ ಆಗುತ್ತೆ. ಸೊ ಇಲ್ಲಿ ನಾವು ನೋಡ್ಬೋದು ಸುತ್ತ ದೊಡ್ಡ ಪೆಂಗ್ವಿನ್ಸ್ಗಳಿವೆ. ಸೊ ಅವುಗಳ ಮಧ್ಯೆ ಕ್ರೀಶ್ ಫೆಸಿಲಿಟಿಯಲ್ಲಿ ಚಿಕ್ಕ ಪೆಂಗ್ವಿನ್ಸ್ ಇದೆ. ಸೊ ಈ ರೀತಿ ಈ ಮರಿ ಚಿಕ್ಕ ಪೆಂಗ್ವಿನ್ ಮರಿಗಳೇನಿದೆ ಅವುಗಳ ಪ್ರೊಟೆಕ್ಷನ್ ಆಗುತ್ತೆ. ಇದಕ್ಕೆ ಏನಂತ ಕರಿತೀವಿ ನಾವು, ಕ್ರೀಶ್ ಫೆಸಿಲಿಟಿ ಅಂತ ಕರಿತೀವಿ. So coming to the ecological importance of the penguin, so penguins, they act as indicator species. So they are indicator species with respect to ocean health. If the penguins population is declining, it means that ocean is being polluted, or ocean temperature is increasing or decreasing. Then it indicates climate change, and also it indicates the fish stock availability. So if the penguin population, if it is decreasing, it means the surrounding fish population also decreasing, because penguin, one of the food for penguin is fish. So it feeds on the fish. So if the food is declining, indirectly the population of penguin also decreases. So penguin, it is an integral part of Antarctic and sub-Antarctic ecosystem. ಸೊ ಅಂಟಾರ್ಟಿಕ್ ಮತ್ತು ಅಂಟಾರ್ಟಿಕ್ ಎಕೋಸಿಸ್ಟಮ್ ಏನಿದೆ ಅದರದ ಒಂದು ಇಂಟಿಗ್ರಲ್ ಪಾರ್ಟ್ ಆಗಿ ಪೆಂಗ್ವಿನ್ ಇದೆ, ಬಿಕಾಸ್ ಪೆಂಗ್ವಿನ್ ಈಸ್ ಒನ್ ಆಫ್ ದಿ ಇಂಡಿಕೇಟರ್ ಸ್ಪೀಸಸ್ ಇನ್ ದೀಸ್ ರೀಜಿಯನ್ಸ್. ಸೊ ದಿಸ್ ಈಸ್ ಆಲ್ ಅಬೌಟ್ ಪೆಂಗ್ವಿನ್, ದಟ್ ಈಸ್ nihilist penguin from the examination point of view. So what is nihilism, what is nihilist, then types of nihilism, then penguin, its physical adaptation, behavioral adaptation, its ecological importance. Based on the topic that we have discussed so far, that is penguins, here we have provided one prelims practice question. The question contains 3 statements. Go through all the 3 statements and comment your answer. The answer and detailed explanation for this question is available in the PDF handout, which you can download by joining our Telegram channel. Thank you for watching. See you in the next video. Till then, happy learning.